ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವ್ಲಾಗಲ್ಲಿ ಸ್ಪೆಷಲ್ ಆಗಿರೋವಂಥ ಒಂದಷ್ಟು ಏನು ನೋಡ್ತಾ ಇದ್ದೀರಾ ಏನಂದರೆ, ಈಗ ಡ್ಯಾನಿ ನೋಡ್ತಾ ಇದ್ದಾನೆ. ಅವನು ಏನು ನೋಡ್ತಾ ಇದ್ದಾನೆ ಅಂತಂದರೆ ಕೋಳಿ ಮರಿಗಳು ನೋಡಿ ಕಲರ್ಫುಲ್ಲಾಗಿದೆ. ಮಾತ್ರ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಷ್ಟೇ ಪಾಪ ಅವುಗಳಿಗೂ ಕೂಡ ಕಷ್ಟ. ಏಕೆಂದರೆ ನಾನು ಅವುಗಳನ್ನ ಕಲರ್ ಮಾಡೋದನ್ನು ಕಣ್ಣಾರೆ ನೋಡಿದೆ. ತುಂಬಾ ಹೊಟ್ಟೆ ಉರಿತಾ ಇತ್ತು. ಯಾಕೆಂದರೆ ಎಣ್ಣೆ ಬಾಣಲಿಗೆ ಹಾಕ್ಬಿಟ್ಟು ಉರಿತಾರೆ ನೋಡಿ, ಕಡಲೆಬೀಜ ಆ ಥರ ಅವುಗಳಿಗೆ ಬಣ್ಣಗಳನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ರು. ಅಂಥ ಟೈಮಲ್ಲಿ ಕೆಲವೊಂದೊಂದು ಸತ್ತೋಗ್ತಾ ಇತ್ತು, ಇನ್ನೊಂದು ಕೆಲವು ಒಂಥರ ಅಷ್ಟು ಡಲ್ ಇರೋ ಅಂಥವುಗಳನ್ನೆಲ್ಲ ತೆಗ್ದು ಎಸಿತಾಯಿದ್ರು. ಸೊ ನಾನು ಅದು ಯಾವುದೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇದೆಲ್ಲ ಎಲ್ಲಿ ಬಂತಪ್ಪ ಅಂದರೆ ಕೋಳಿ ಮರಿ ನಮ್ಮ ಮನೆ ಹತ್ರನೇ, ಅಂದರೆ ಲೇಔಟಲ್ಲಿ ಸ್ವಲ್ಪ ಜಾಗ ಇತ್ತಲ್ಲ, ಅಲ್ಲಿ ಬಂದು ಇವರು ಸೆಟಲ್ ಆಗಿದ್ರು. ಬೇರೆ ಕಡೆ ಊರಿಂದ ಬಂದವರು. ದಿನ ಮಕ್ಕಳು ಆಟ ಆಡೋಕೆ ಹೋಗ್ತಿದ್ರಲ್ವ, ಹಾಗಾಗಿ ಭುವನಿಗೂ ಸಖತ್ತು ಆಸೆ ಇತ್ತು ಕೋಳಿ ಮರಿಗಳನ್ನ ತಂದಿಟ್ಕೊಬೇಕು. ಅವನೇನೋ ಆಸೆ ಮಾಡ್ತಿದ್ದ, ಆದರೆ ನಾನು ಅದನ್ನ ಕಣ್ಣಾರೆ ಅಲ್ಲಿ ನೋಡಿದ್ರಿಂದ ನನಗೇನೋ ಒಂಥರ ಬೇಡ, ತಂದಿವನ್ನ ಸಾಕೊಳ್ಳೋದು ಅಂತ ಅನ್ನಿಸ್ತಾ ಇತ್ತು. ಮತ್ತು ಏಕೆಂದರೆ ಕೇರ್ ಮಾಡಬೇಕು, ಬಿಸಿಲಿಗೆ ಇಟ್ಕೊಬೇಕು, ಮತ್ತು ಲೈಟ್ ಬಿಡಬೇಕು, ನನಗಿರೋ ಕೆಲಸದ ಜೊತೆ ಇದೊಂದು ಯಾಕೆ ಅಂತ ಅನ್ನೋ ಥರ ನಾನು ಬೇಡ ಅಂತ ತುಂಬ ದಿನದಿಂದ ಹೇಳ್ಕೊಂಡು ಬಂದಿದ್ದೆ. ಅವ್ರು ತುಂಬ ದಿವಸದಿಂದನೇ ಬಂದು ಇದ್ದರು ಇಲ್ಲಿ. ಅಕ್ಕಪಕ್ಕದ ಮನೇಲೆಲ್ಲ ತಗೊಂಡ್ರು ಅಂತ ಇವನೆಂತೂ ಸಖತ್ತು ಗೋಗರಿತಾ ಇದ್ದ. ಹಾಗಾಗಿ ಕೊನೆಗೆ ಒಂದು 6 ತಗೊಂಡು ಬಂದ್ವಿ. ಅದರಲ್ಲೂ ಕೂಡ ಏನು ಒಂದು ದಿವಸ ಆದಮೇಲೆ ಒಂದು ಕೋಳಿ ಮರಿದು ಕಾಲೇ ಬಿದ್ದೋಯ್ತು. ಅದಕ್ಕೇನೆ ಭುವನಿಗೆ ಹೇಳ್ತಾ ಇದ್ದೆ, ನೋಡು ತರದ್ ಬೇಡ ಅಂತ ಹೇಳಿಲ್ವ, ಹಿಂಗಾಗಿ ಸತ್ತೋದಾಗ ಬೇಜಾರಾಗುತ್ತೆ ನೋಡೋದಕ್ಕೆ ಅಂತ. ಹಾಗೇನೆ ಸಾಂಬಾರು ಮಾಡೋಣ ಅಂತ ಹುಳಿ ಕಾಳನ್ನ ನೆನೆಸಿಟ್ಟಿದ್ದೆ. ಒಂದು 3 ಗಂಟೆ 4 ಗಂಟೆ ಟೈಮ್ ಚೆನ್ನಾಗಿ ನೆಂದ ಮೇಲೆ ಸ್ವಲ್ಪ ಬೇಯಿಸ್ಬಿಟ್ಟು ಬಸ್ಸಾರು ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಏನಂತಂದರೆ ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ, ಸ್ವಲ್ಪ ಮೊಳಕೆ ಬರೋದಕ್ಕೂ ಒಂದಿಷ್ಟು ತೆಗ್ದಿಡೋಣ. ಹಾಗೆಯೇ ಅವತ್ತಿನ ಸ್ವಲ್ಪ ಸಾಂಬಾರಿಗೆ ಬಸ್ಸಾರು ಥರ ಮಾಡಿ ಸ್ವಲ್ಪ ಹುರುಳಿಕಾಳನ್ನ ಒಗ್ಗರಣೆ ಮಾಡೋಣ ಅಂತ. ಹುರುಳಿಕಾಳು ಸಾಂಬಾರೆಲ್ಲ ಹಿಂದಿನ ಕಾಲದಿಂದನೂ ತುಂಬಾ ಫೇಮಸ್ಸು. ಸೊಪ್ಪಿನ ಸಾರು, ಹುರುಳಿಕಾಳು ಸಾರೆಲ್ಲ ಟೇಸ್ಟ್ ಏನಂತಂದರೆ ಅದು ಕುದಿಸಿ ಚೆನ್ನಾಗಾಗುತ್ತೆ. ಮಾತ್ರ ಮಾಡಿದ ದಿವಸಕ್ಕಿಂತ ನೆಕ್ಸ್ಟ್ ಡೇಗೇ ಒಂಥರ ಟೇಸ್ಟು ಸಖತ್ತು ರುಚಿಯಾಗಿರುತ್ತೆ. ಸ್ವಲ್ಪ ಆರೋಗ್ಯಕ್ಕೆ ಈಟು ಅದು ಬಾಡಿಗೆ, ಆದರೆ ಟೇಸ್ಟ್ ಮಾತ್ರ ಸಖತ್ ಚೆನ್ನಾಗಿರುತ್ತೆ. ಈಗ ಚಳಿಗಾಲದಲ್ಲೆಲ್ಲ ಒಂದೊಂದು ದಿವಸ ಮಾಡ್ಕೊಂಡು ಊಟ ಮಾಡ್ಬೋದು. ಹಾಗೆಯೇ ಏನೋ ಒಂಥರ ಹುರುಳಿಕಾಳು ಬೇಯಿಸಿ ಅದ್ರ ಸಾಂಬಾರು ಮಾಡಿದಾಗೆಲ್ಲ ಒಂಥರ ಹಳೆ ಕಾಲದ ಥರ ಏನೋ ಒಂಥರ ಫೀಲ್ ಕೂಡ ಕೊಡುತ್ತೆ. ಬೇಗ ಬೇಯಿಸಿ ಸಾಂಬಾರೆಲ್ಲ ಮಾಡಿಟ್ಕೊಂಡ್ರೆ ಮತ್ತು ನೈಟು ಬೇಗ ಊಟ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಅಂದ್ಕೊಂಡು ನಾನು ಕುಕ್ಕರ್ಗೆ ಹಾಕಿ ಇಟ್ಟಿದ್ರೆ ಆ ಕುಕ್ಕರ್ ವಿಷಲ್ಲೇ ಆಗ್ತಾಯಿಲ್ಲ. ಅದ್ರದ್ದು ಗ್ಯಾಸ್ಕೆಟ್ ಅಂತ ಏನಂತೀವಲ್ವ, ಅದು ಸೈಡಲ್ಲೆಲ್ಲ ಹೊಗೆ ಕಿತ್ಕೊಳ್ತಾ ಇತ್ತು. ಅದು ತುಂಬ ದಿವಸ ಆಗಿರೋದ್ರಿಂದ ಹಾಳಾಗಿತ್ತು ಅನಿಸುತ್ತೆ. ಅದರಲ್ಲೂ ನಂದು ಅದು ಕುಕ್ಕರ್ ಏನಿದೆ ಅದು ತುಂಬ ಹಳೇ ಕುಕ್ಕರು. ಅದೇನೇ ಸ್ವಲ್ಪ ಸೈಡಲ್ಲೆಲ್ಲ ಸೌದಂಗೆ ಆಗಿದೆ. ಅದರಲ್ಲೂ ಬೆಲ್ಟ್ ಬೇರೆನೇ ಏನೋ ಹಾಳಾದಂಗೆ ಆಗಿತ್ತು, ಏನೋ ಫುಲ್ ಹೊಗೆ ಹೋಗ್ತಾ ಇತ್ತು. ವಿಷಲ್ಲಿಗೆ ಅದು ವಿಷಲ್ ಆಗೋದಕ್ಕೆ ಅದು ಹಬೆ ಎಲ್ಲ ಕೂಡ್ಕೋತಾ ಇರಲಿಲ್ಲ, ಅದರೊಳಗೆ ಅದು ಹೋಗ್ತಾ ಇತ್ತು. ಆಮೇಲೆ ನಾನು ಆರಾಮಾಗಿ ಒಂದು ಸೀಬೆಹಣ್ಣು ಕಟ್ ಮಾಡ್ಕೊಂಡು ತಿನ್ಕೊಂಡು ಕಾಲ ಕಳೀತಾ ಇದ್ದೀನಿ. ಅದು ಪುಸ್ ಅಂತ ಹೋಗ್ತಾನೆ ಇದೆ. ಆಮೇಲೆ ಅರಿ ಬಂದು ಏನದು ಹಂಗೆ ಸೌಂಡ್ ಆಗ್ತೈತಲ್ಲ ನೋಡು ಅಂತ ಅಂದರು. ಆಮೇಲೆ ಅದು ನೋಡ್ತೀನಿ, ಹಂಗೆ ನೋಡಿ ತೋರಿಸ್ತೀನಿ. ಸೈಡಲ್ಲೇ ಹೊಗೆ ಕಿತ್ಕೋತಾ ಇತ್ತು, ಅದಕ್ಕೆ ತೆಗ್ದಿದ್ದೀನಿ. ಕುಕ್ಕರ್ ತರಬೇಕು ಅಂದರೆ ಚಿಕ್ಕದು. ಮುಚ್ಚಳ ತೆಗ್ದಿದ್ದೀನಿ. ಮುಂಚೆ ಇಲ್ಲಿ ಮುಚ್ಚಳ ಹಾಕಿದ್ನಲ್ವ, ಆವಾಗ ಇಲ್ಲಿ ಬರ್ತಾಯಿತ್ತು ಹೊಗೆ, ಹಂಗಾಗಿ ತೆಗ್ದೆ. ಅವರಿಗೆ ಕೊಟ್ಟು ಕಳಿಸಿದ್ದೀನಿ ಬೆಲ್ಟ್ ತಗೊಂಡು ಬರೋದಕ್ಕೆ ಅಂತ. ಸೊ ಹುರುಳಿಕಾಳು ಹಂಗೆ ಬೇಯುತ್ತೆ, ಸ್ವಲ್ಪ ನೆಂದಿದೆಯಲ್ಲ ಹಂಗಾಗಿ ಬೇಯಲಿ ಅಂತ ಹಂಗೆ ಬಿಟ್ಟಿದ್ದೀನಿ. ಮುಚ್ಚಳ ತೆಗೆದು ಬೇಯಿಸೋದಕ್ಕೆ ಶುರು ಮಾಡಿದೆ. ಕುಕ್ಕರ್ದು ವಿಷಲ್ ತಗೊಬರ್ತೀನಿ ಅಂತ ಹೋದರು.
ಅವ್ರು ತಂದು ಕೊಡೋ ಅಷ್ಟರೊಳಗೇ ಟೈಮ್ ಸುಮಾರಾಯಿತು. ಅಷ್ಟರೊಳಗೆ ಬೇಯ್ತಾ ಇತ್ತು ಇನ್ನೂ ಅದು. ಸ್ವಲ್ಪ ಏನಂದರೆ ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿ ಬೇಗ ಸಾಫ್ಟಾಗಿ ಬೇಯ್ತಾ ಇತ್ತೋ ಏನೋ. ನಾನು ಹಂಗೇ ಕುದಿಸಿದ್ರಿಂದ ಅದು ಅಷ್ಟು ಬೇಗ ಏನು ಬೇಯ್ದಿಲ್ಲ, ನಿಧಾನನೇ ಆಯಿತು. ಹುರುಳಿಕಾಳು ಬಗ್ಗೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಹಿಂದಿನ ಕಾಲದಲ್ಲೆಲ್ಲ ಹಸುಗಳಿಗೆ ಜಾಸ್ತಿ ಬೇಯಿಸ್ತಾ ಇದ್ರಂತೆ. ಅದ್ರದ್ದು ರಸ ಏನಿತ್ತು ಅದನ್ನು ಎಲ್ಲರ ಮನೆಯಲ್ಲೂ ಬೇಕಾದಂಥವ್ರ ಮನೆಯಲ್ಲೆಲ್ಲ ಇಸ್ಕೊಂಡು ಸಾಂಬಾರು ಮಾಡೋದು, ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು, ಅದರಲ್ಲೇ ಊಟ ಮಾಡೋದು ಮಾಡ್ತಾಯಿದ್ರಂತೆ. ಕಾಳುಗಳನ್ನೆಲ್ಲ ಹಸುಗಳಿಗೆ ಕೊಡ್ತಾಯಿದ್ರಂತೆ ಅಲ್ವಾ. ಅಂದರೆ ಹಸುಗಳಿಗೆ ಕಾಳನ್ನ ಕೊಡ್ತಾಯಿದ್ರು ಅಂದರೆ ಹಸುಗಳಿಗೆ ಶಕ್ತಿ ಬರಲಿ, ಅವು ನೇಗ್ಲೆಲ್ಲ ಹೊತ್ಕೊಂಡು ಉಳುಮೆ ಎಲ್ಲ ಮಾಡ್ತಾ ಇದ್ವಲ್ವಾ, ಹಾಗಾಗಿ ಹಸುಗಳಿಗೆ ಶಕ್ತಿ ಬರಲಿ ಅಂತ ಈ ಹುರುಳಿಕಾಳನ್ನ ಕೊಡ್ತಾಯಿದ್ರಂತೆ. ಹಸು ಅಂತ ಇದ್ದೀನಿ ಅಂತ ಯಾರು ಹಸು ಅಲ್ಲ ಕಣಮ್ಮ, ಎತ್ತು ಅಂತ ಕಮೆಂಟ್ ಮಾಡಬೇಡಿ. ಸೊ ಏನೋ ಅಂದರೆ ನಾವೆಲ್ಲ ನೋಡಿದಾಗೆಲ್ಲ ಹಸು ಅಂತ ಕರಿತೀವಲ್ವ, ಹಾಗಾಗಿ ಹಂಗಂತ ಹೇಳ್ತಾ ಇದ್ದೀನಿ. ಎತ್ತುಗಳಿಗೆ ಆ ಥರ ಹುರುಳಿಕಾಳನ್ನೆಲ್ಲ ಬೇಯಿಸಿ ಉಳುಮೆ ಮಾಡುವಂಥ ಎತ್ತುಗಳಿಗೆ ಚೆನ್ನಾಗಿ ತಿನ್ನಿಸ್ತಾ ಇದ್ರಂತೆ, ಶಕ್ತಿ ಬರಲಿ ಅವುಗಳಿಗೆ. ಸಂಜೆ ಆಗಿರೋದ್ರಿಂದ ಡ್ಯಾನಿನ ಆಚೆ ಕಡೆ ಬಿಟ್ಕೊಂಡಿದ್ದೆ. ಸೊ ಏನಂದರೆ ಒಂಥರ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗ್ತಾ ಇತ್ತು ಅಂದರೆ ನೋಡಿ, ಎಷ್ಟು ಅಲ್ಲೆಲ್ಲ ರೆಡ್ ಆದಂಗಾಗಿತ್ತು. ಏನೋ ಒಂಥರ ವಾತಾವರಣನೇ ಒಂದೊಂದು ಟೈಮ್ ತುಂಬಾ ಚೆಂದ ಅಂತ ಅನಿಸುತ್ತೆ. ಅದನ್ನೆಲ್ಲ ನೋಡೋದಕ್ಕೆ ನಾವು ಕೆಲವೊಂದು ಟೈಮ್ 100 ಕಿಲೋಮೀಟ್ರ್ ದೂರ ಹೋಗಿ ನೋಡಿರ್ತೀವಿ. ಕೆಲವೊಂದು ಟೈಮ್ ನಮ್ಮ ಮನೆ ಹತ್ರನೇ ಆ ಥರ ಆಗಿದ್ದಾಗ ಏನೋ ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ. ಡ್ಯಾನಿ ಕರ್ಕೊಂಡು ಒಳಗೆ ಬಂದಮೇಲೆ ಇನ್ನೇನು ಸಾಂಬಾರು ಮಾಡಿ ಇಟ್ಬಿಡೋಣ ಅತ್ತಾಗಿ ಅಂತ ಹುರುಳಿಕಾಳೆಲ್ಲ ಬಗ್ಸಿ ಕಾಳು ಮತ್ತು ರಸ ಸಪ್ರೇಟ್ ಮಾಡಿಕೊಂಡೆ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಸ್ವಲ್ಪ ಕಾಯಿ ತುರಿ, ಹಾಗೆ ಬೇಯಿಸಿದ್ರಲ್ಲಿ ಸ್ವಲ್ಪ ರುಬ್ಬೋದಕ್ಕೆ ಕಾಳು ಮತ್ತು ಒಂದು 4 ಕಡಲೆ ಹಾಕ್ಕೊಂಡೆ. ಕಡಲೆ ಅವಶ್ಯಕತೆ ಇದ್ದರೆ ಮಾತ್ರ, ಅಂದರೆ ಬೇಕು ಅಂದರೆ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಅದಷ್ಟೂ ಸ್ವಲ್ಪ ಸಾಫ್ಟಾಗಿ ಫುಲ್ಲು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡೆ. ಮಸಾಲೆ ರುಬ್ಬಿಟ್ಕೊಂಡಿದ್ದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೊಟೊ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಷ್ಟೂ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಆದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಿ ಸ್ವಲ್ಪ ಅದು ತಳ ಹಿಡಿಯುತ್ತೆ. ಬೇಗ ಒಂದು ಸ್ವಲ್ಪ ನೀರು ಥರ ಏನಾದ್ರು ಹಾಕಬೇಕು, ನೀರನ್ನಾರು ಹಾಕಬೇಕು ಅಟ್ಲೀಸ್ಟು, ಇಲ್ಲ ಅಂತ ಅಂದರೆ ನಾವು ಬೇಯಿಸಿ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನಾರು ಹಾಕಬೇಕು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಅರಶಿನ ಪುಡಿ, ಹಾಗೆಯೇ ನಾನು ಸ್ವಲ್ಪ ಚಕ್ಕೆ ಪುಡಿ ಹಾಕಿದ್ದೀನಿ. ಬೇರೆ ಇನ್ನೇನು ಹಾಕಿಲ್ಲ ನಾನು, ಬೇರೆ ಇನ್ನೇನು ಬಳಸಿಲ್ಲ. ಕೊನೆಗೆ ಸ್ವಲ್ಪ ಹುಣಸೆ ರಸ, ಉಪ್ಪನ್ನ ನೋಡಿ ಹಾಕಬೇಕು, ಯಾಕೆಂದರೆ ಕಾಳು ಬೇಯಿಸುವಾಗ ಕೂಡ ಹಾಕಿರ್ತೀವಲ್ವ, ಅದ್ರ ರಸದಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ. ಸ್ವಲ್ಪ ನೋಡಿ ಉಪ್ಪನ್ನ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಹುರುಳಿಕಾಳು ಸಾಂಬಾರು ರೆಡಿ. ಹಾಗೆಯೇ ಹುರುಳಿಕಾಳು ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ತುಂಬ ಬಾಡೋದೇನು ಬೇಡ, ಸ್ವಲ್ಪ ಲೈಟಾಗಿ ಆದರೆ ಸಾಕು. ಅದಾದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಸಾಂಬಾರು ಸೊಪ್ಪು ಹಾಕಿಲ್ಲ. ಕರ್ಬೇವಿನ ಸೊಪ್ಪು ಹಾಕಬೇಕಿತ್ತು, ಮರ್ತೋಯ್ತು. ಕೆಲವೊಂದೊಂದು ಟೈಮ್ ವೀಡಿಯೋ ಮಾಡೋ ಇದರಲ್ಲಿ ಒಂದೊಂದು ಐಟಮ್ ಮರ್ತೇ ಹೋಗ್ಬಿಡುತ್ತೆ. ಅದಾದಮೇಲೆ ಒಗ್ಗರಣೆಗೆ ಕಾಳು ಹಾಕಿ ಎಲ್ಲ ನೀಟಾಗಿ ಇದು ಮಾಡ್ಕೊಂಡ್ಮೇಲೆ ಒಗ್ಗರಣೆ ಹಿಡಿದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪಿನ ಪುಡಿ ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು, ಕಾಳಲ್ಲೂ ಕೂಡ ಉಪ್ಪಿನಂಶ ಇರುತ್ತಲ್ವ, ಉಪ್ಪಾಗಿ ಬೇಯಿಸಿದ್ವಿ, ಹಾಗಾಗಿ ನೋಡ್ಕೋಬೇಕು. ಅಷ್ಟೇ, ಸಿಂಪಲ್ಲು ಮಾತ್ರ. ಹಂಗೆ ಸಿಂಪಲ್ಲಾಗಿ ಮಾಡ್ಕೊಂಡಾಗ್ಲೇ ಚೆನ್ನಾಗುತ್ತೆ, ಏನೇನೋ ಬೇರೆ ಎಲ್ಲ ಮಸಾಲೆಗಳೆಲ್ಲ ಹಾಕಿ ಮಾಡಬಾರ್ದು. ಅದೊಂಥರ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ. ಬರೀ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಸಾಂಬಾರು ಸೊಪ್ಪು ಇದ್ದರೆ ಸಾಂಬಾರು ಸೊಪ್ಪು, ಇಲ್ಲ ಕರ್ಬೇವಿನ ಸೊಪ್ಪು, ಕಾಯಿ ತುರಿ ಹಾಕೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ. ಅದಾದಮೇಲೆ ಇನ್ನೇನು ಹುರುಳಿಕಾಳು ಸಾಂಬಾರು ಇದ್ಮೇಲೆ ಮುದ್ದೆ ಮಾಡ್ದಂಗೆ ಇರೋಕ್ಕಾಗುತ್ತಾ, ಮುದ್ದೆಗೂ ಕೂಡ ರೆಡಿ ಮಾಡ್ಕೊಬಿಟ್ಟೆ ಹಂಗೇನೆ. ಏನಂತಂದರೆ ಮುದ್ದೆ ತಿರುವುದೆಲ್ಲ ಏನೂ ವಿಡಿಯೋ ಮಾಡಲಿಲ್ಲ, ಬೇಗ ಊಟ ಮಾಡಿದ್ರೆ ಸಾಕು ಅಂತ ಅನಿಸ್ಬಿಡ್ತು. ಯಾಕೆಂದರೆ ಬಿಸಿ ಬಿಸಿ ಸಾಂಬಾರು, ಮುದ್ದೆ, ಕಾಳು ಒಗ್ಗರಣೆ ಎಲ್ಲ ಇರುವಾಗ ತಡೆಯೋದಕ್ಕಾಗಲ್ಲ ಮನಸ್ಸು, ಬೇಗ ಊಟ ಮಾಡಬೇಕು ಅಂತ ಅನ್ನಿಸ್ತು. ಇದೆಲ್ಲ ಯಾರಿಗೂ ಬರಲ್ಲ ಅಂತ ಇದೆಲ್ಲ ಹೇಳಲ್ಲ, ಎಲ್ಲರಿಗೂ ಬರುತ್ತೆ ಮಾಡೋದಕ್ಕೆ ಅಡುಗೆನ, ಏನು ಹುರುಳಿಕಾಳು ಸಾಂಬಾರು ಎಲ್ಲ. ಆದರೆ ಯಾರೋ ಒಬ್ಬರು ಫಸ್ಟ್ ಟೈಮು ನೋಡ್ತಾ ಇರೋರಿಗೆ ಸ್ವಲ್ಪ ಐಡಿಯಾ ಬರುತ್ತೆ. ಯಾಕೆಂದರೆ ಎಲ್ಲರೂ ಲೈಫ್ನ ಶುರು ಮಾಡೋದು ಒಂದು ಮದುವೆ ಅಂತ ಎಲ್ಲ ಆದಮೇಲೆ, ಆವಾಗ ತಾನೇ ಕುಕ್ಕಿಂಗ್ ಕಲಿತಾ ಇರ್ತಾರೆ. ಕೆಲವ್ರು ಕಲಿತೇ ಇರಲ್ಲ ಏನೂ. ಅಂಥವ್ರು ಯಾರು ನೋಡಿದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದು. ನೋಡಿದವ್ರಿಗೆಲ್ಲರಿಗೂ ಹಂಗಾರೆ ನಮಗೆ ಹುರುಳಿಕಾಳು ಸಾಂಬಾರೆಲ್ಲ ಮಾಡೋಕ್ಕೆ ಬರಲ್ವಾ, ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ,
ಹೇಳ್ತಾರಲ್ಲ ಅಂತ ಯಾರೂ ಅಂದ್ಕೊಬೇಡಿ. ಯಾರೋ ಒಬ್ಬರು ಹೊಸ್ದಾಗಿ ನೋಡಿದವ್ರಿಗೆ ಖಂಡಿತ ಅದು ಎಲ್ಪ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ರೆಸಿಪಿನ ಮಾಡಿದಾಗ ಒಂದೊಂದು ಟೈಮ್ ಹೇಳೋದು ಹಿಂಗೆ ಮಾಡಿದ್ವಿ ಅಂತ. ನಾವು ಕೂಡ ಎಲ್ಲ ರೆಸಿಪಿಗಳನ್ನೂ ನಮಗೂ ಮಾಡೋದಕ್ಕೆ ಬರಲ್ಲ. ನಾವು ಇನ್ನೊಬ್ಬರು ಮಾಡೋದನ್ನ ನೋಡ್ತೀವಿ. ನಾವು ಯಾರೋ ಒಬ್ಬರಿಂದನೇ ಕಲ್ತಿರ್ತೀವಿ. ಏನೇ ನಾವು ಅಡುಗೆ ಕಲ್ತಿದ್ರು ಏನೇ ಆದ್ರೂ ಹೊಸ್ದಾಗಿ ಏನಾದರೂ ಮಾಡಿದ್ವಿ ಅಂತಂದರೆ ನಾವೇ ಪ್ರಯತ್ನ ಪಟ್ವಿ ಅಂತಂದರೆ ಆ ಪ್ರಯತ್ನ ಪಡೋದಕ್ಕೆ ನಾವು ಅಡುಗೆ ಕಲ್ತಿದ್ರೆ ಮಾತ್ರ ಪ್ರಯತ್ನ ಪಡೋದಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ಹೆಂಗೇನೆ ಅಡುಗೆ ಬಂದುಬಿಡಲ್ಲ. ಅಡುಗೆ ಎಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನುವಾಗ ಅದಾಮಿದ ಎಲ್ಲ ಗೊತ್ತಿರಬೇಕು ಅಂತ ಅಂತಾರೆ ನೋಡಿ. ಅದೆಲ್ಲ ಗೊತ್ತಿರುವಾಗ ಏನೋ ಒಂದು ಹೊಸ ರೆಸಿಪಿನ ನಾವು ಟ್ರೈ ಮಾಡ್ಬೋದು. ಅಡುಗೆನೇ ಗೊತ್ತಿಲ್ಲದೆ ಹೊಸ ರೆಸಿಪಿ ಎಲ್ಲ ಟ್ರೈ ಮಾಡೋಕ್ಕಾಗುತ್ತಾ? ಹಾಗೆಯೇ ಇದು ನೆಕ್ಸ್ಟ್ ಡೇ ವಿಡಿಯೋ. ಭುವನು ಬೆಳಗ್ಗೆ ಹೊತ್ತಿಗೆ ನೋಡಿ ಕೋಳಿ ಮರಿನ ತಂದಿಟ್ಕೊಂಡು ಕೂತಿದ್ದಾನೆ ಬಿಸಿಲಿಗೆ. ಒಂದು ಸ್ವಲ್ಪ ಆಲ್ರೆಡಿ ಒಂದು ಕೋಳಿ ಮರಿದು ಕಾಲು ಬಿದ್ದೋದಂಗೆ ಆಗಿತ್ತು ಅಂತ ಹೇಳಿದ್ನಲ್ವ ಫಸ್ಟೇ. ಅದಕ್ಕೆ ಮುಂದಕ್ಕೇ ಪಾಪ ಫುಡ್ಡೆಲ್ಲ ಇಡಬೇಕಿತ್ತು. ಯಾಕಂಗಾಯಿತು ಅಂತ ಗೊತ್ತಿಲ್ಲ. ಒಂದೇ ದಿವಸಕ್ಕೇ ಹಂಗೆ ಆಗೋಯ್ತು. ಬೆಳಗ್ಗೆ ತಂದಿದ್ದಾಗ ಚೆನ್ನಾಗಿತ್ತು, ನೆಕ್ಸ್ಟ್ ಡೇಗೇ ಹಂಗಾಗೋಯ್ತು. ನಾನು ಅದಕ್ಕೆ ಭುವನಿಗೆ ಹಂಗೆ ಅಂತ ಇದ್ದೆ, ಬೇಡ ಅಂತಂದ್ರೂ ಕೇಳಲ್ವಲ್ಲ ಮಗನೇ, ನೋಡು ಪಾಪ ಅದು ಕಾಲೇ ಇಲ್ಲ ಇವಾಗ, ಅಂದರೆ ಕಾಲು ಓಡಾಡೋಕ್ಕಾಗ್ತಿಲ್ಲ ಇವಾಗ ಅದಕ್ಕೆ ಅಂತ ಹೇಳ್ತಾ ಇದ್ದೆ. ಕೆಲವೊಂದು ಟೈಮ್ ತುಂಬ ಬೇಜಾರಾಗುತ್ತೆ. ನಮ್ಮನೆ ಹತ್ರನೇ ಒಂದು ನಾಯಿ ಮರಿ ಹಾಕಿತ್ತು. ಅದರಲ್ಲಿ 2 ಮರಿಗಳು ಉಳಿದಿತ್ತು. ತುಂಬಾ ಚೆನ್ನಾಗಿ ಬೆಳೆದಿತ್ತು. ಇದ್ದಕ್ಕಿದ್ದಂಗೆ ಒಂದೇ ವಾರದಲ್ಲಿ 2 ನಾಯಿ ಮರಿನೂ ಕೂಡ ಸತ್ತೋಯ್ತು. ಏನಕ್ಕೆ ಸತ್ತೋಯ್ತು ಏನೂ ಗೊತ್ತಾಗಲಿಲ್ಲ. ಇನ್ನು ನಾವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ ಅಂತಾರಲ್ಲ, ಯಾರನ್ನೂ ಬೈಯೋಂಗಿಲ್ಲ, ಮಾತಾಡೋಂಗಿಲ್ಲ, ಬೀದಿ ನಾಯಿ ಮರಿಗಳಲ್ವ. ಹಾಗಾಗಿ ತುಂಬ ಹೊಟ್ಟೆ ಉರಿದೋಯ್ತು. ಯಾಕೆಂದರೆ ಅವು ನಮ್ಮನೆ ಕಾಂಪೌಂಡ್ ಒಳಗಡೆ ಬಂದು ಗೇಟಿಂದ ನುಸ್ತು ಮಲ್ಕೋತಾ ಇದ್ದು. ಸಖತ್ತು ಬೇಜಾರೇ ಆಗೋಯ್ತು. ಏಕೆಂದರೆ ಚಿಕ್ಕ ಮರಿಯಿಂದ ಊಟ ಹಾಕಿದ್ವಿ. ಏಕೆಂದರೆ ಇಲ್ಲೇ ಹುಟ್ಟಿ ಬೆಳೆದಂಥ ಮರಿಗಳು ಅವು. ಹಾಗಾಗಿ ನಮಗೆ ಈಗ ಎದುರುಗಡೆ ಬಂದು ನಿಲ್ಲುವಾಗ, ಅವು ಮನೆ ಎದುರುಗಡೆ ಬಂದು ನಿಲ್ಲುವಾಗ ಒಂದು ಊಟ ಹಾಕ್ತಾ ಇರೋವಷ್ಟು ದೇವರು ನಮಗೆ ಅಷ್ಟು ಶಕ್ತಿ ಕೊಡ್ದಂಗೆ ಏನಿಲ್ಲ. ಹಂಗಾಗಿ ಊಟ ಹಾಕಿದ್ರೆ ಜನಗಳಿಗೆ ಸಿಟ್ಟು ಬರುತ್ತೆ, ಇಲ್ಲಿ ಬೀದಿ ನಾಯಿಗೆಲ್ಲ ಊಟ ಹಾಕ್ಕೊಂಡು ಕೂತ್ಕೋತಾರೆ ಅಂತ. ಸೊ ನಾವು ಯಾರ ಕಡೆಗೆ ಇದು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಮನಸ್ಸಾಕ್ಷಿಗಾದ್ರೂ ನಾವು ಅಟ್ಲೀಸ್ಟು ಅವುಗಳೇನು ಮಾಸ್ತಿ ಕೇಳಲ್ಲ, ನಮ್ಮ ಹತ್ರ ಇರೋ ಬೇರೆ ಏನೇನು ಕೇಳಲ್ಲ, ಒಂದು ಊಟ ಕೇಳ್ತವೆ. ಪ್ರಾಣಿಗಳಲ್ಲೇ ಮಾತ್ರ ಕೆಟ್ಟೋದು ಅಂತ ಅನ್ನೋದಿಲ್ಲ, ಮನುಷ್ಯನಲ್ಲೇ ಬೇಕಾದಷ್ಟಿದೆ. ಮನುಷ್ಯನ ಸಾಯಿಸುತ್ತಿರುವಾಗ ಬುದ್ಧಿ ಇಲ್ಲದೆ ಇರೋ ಪ್ರಾಣಿಗಳು ಕಚ್ಚುತ್ತವೆ ಅಂತ ಅಂದರೆ ಏನು ಹೇಳೋಣ. ಇವಾಗ ಮನುಷ್ಯರಲ್ಲೇ ಕೆಟ್ಟವ್ರು ಇರ್ತಾರೆ, ಹಾಗೇನೆ ಪ್ರಾಣಿಗಳಲ್ಲೂ ಇರ್ತವೆ. ಹಂಗಂತ ಎಲ್ಲನೂ ನಾವು ಒಂದೇ ನೇರದಲ್ಲಿ ನೋಡಿ ಅವು ಹಸ್ಕೊಂಡು ಸತ್ತೋಗ್ಲಿ ಬಿಟ್ಬಿಡೋಣ ಅಂತಂತನೂ ಅನ್ನೋಕ್ಕಾಗಲ್ಲ. ಸೊ ನನಗಂತೂ ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ ಪ್ರಾಣಿಗಳಲ್ಲಿ ನನಗೆ ನಾಯಿ ಕಂಡ್ರೆ ತುಂಬಾ ಇಷ್ಟ. ಮೊದಲಿಂದನೂ ಅಷ್ಟೇ. ನಾನು ಚಿಕ್ಕವಳಿಂದನೂ ನಮ್ಮ ಮನೆಯಲ್ಲಾಗಿರ್ಬೋದು, ನಾವಾಗಿರ್ಬೋದು, ನಂಗೆ ಎಲ್ಲೇ ಏನೇ ಹೋದ್ರೂ ಅಟ್ಲೀಸ್ಟ್ ಒಂದು 5 ರೂಪಾಯಿನ ಬಿಸ್ಕೆಟಾರು ತೆಗ್ದಾಕಬೇಕು. ಯಾವ್ದಾದ್ರು ಒಂದು ನಾಯಿ ನಾವೆಲ್ಲರೂ ಒಂದು ಕಡೆ ಹೋದರೆ, ಒಂದು ಅಂಗಡಿ ಹತ್ರ ನಿಂತಿದ್ರೆ ಅಟ್ಲೀಸ್ಟ್ ಒಂದು ಬನ್ ಹಾಕಬೇಕು, ಒಂದು ಬಿಸ್ಕೆಟ್ ಹಾಕಬೇಕು. ಯಾರೋ ನೋಡ್ತಾರೆ ಅನ್ನೋದಕ್ಕಲ್ಲ, ಅದು ನನ್ಗೆ ಮುಂಚೆಯಿಂದನೂ ಬಂದುಬಿಟ್ಟಿದೆ. ಎಲ್ರೂ ಒಂದು ಹೊರಗಡೆ ಊಟ ಹಾಕಿ ನಾವೇನು ಸತ್ತಾಗ ಹೊತ್ಕೊಂಡು ಹೋಗಲ್ಲ. ಇರುವಾಗ ಅಟ್ಲೀಸ್ಟು ಜನಗಳಿಗೆಲ್ಲ ಏನು ಮಾಡಿ ಏನು ಬಿಡ್ತೀವೋ ಗೊತ್ತಿಲ್ಲ, ಪ್ರಾಣಿಗಳಿಗಾರು ಅಟ್ಲೀಸ್ಟ್ ಪ್ರೀತಿ ತೋರಿಸೋಣ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲರಿಗೂ ಬಾಯ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.